ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದೆಲ್ಲ ನೀನ್ ಯಾಕೆ ಮಾಡ್ತಾ ಇದೀಯಾ? ನೀಲ ಎಲ್ಲಿ? ಅದು ಅಕ್ಕನ್ಗೆ ಆರೋಗ್ಯ ಸರಿ ಇರ್ಲಿಲ್ಲ, ಅದಕ್ಕೆ ಅವ್ರನ್ನ ಮಲ್ಕೊಳ್ಳೋದಕ್ಕೆ ಹೇಳಿ ನಾನು ಇದನ್ನೆಲ್ಲ ಮಾಡೋಣ ಅಂತ ಬಂದೆ. ನೀಲಾ, ಏ ನೀಲಾ, ಅಮ್ಮೋರೆ ಅಮ್ಮೋರೆ, ನಾನೇ ಅಡುಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ತುಂಬ ಚಳಿ ಆಗ್ತಿದೆ ಅಮ್ಮೋರೆ, ತುಂಬ ಸುಸ್ತಾಗ್ತಾ ಇದೆ. ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸರಿ ಹೋಗು. ನಿಮ್ಗೆ ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ನಾನ್ ನಿನಗೆ ನೆನ್ನೆನೆ ಹೇಳ್ದೆ ತಾನೆ, ಇಲ್ಲಿ ಏನು ಬದಲಾಯಿಸಕ್ ಬರ್ಬೇಡ ಅಂತ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಅಲ್ಲ, ಏನಾಯ್ತು? ಏನಿಲ್ಲ ಸಾಹೇಬ್ರೆ, ಕಾಫಿ ಮಾಡ್ಕೊಡ್ಲಾ ಅಂತ ಕೇಳ್ತಾ ಇದ್ದೆ. ನಂಗೆ ಕಾಫಿ ಬೇಕು, ತಂದು ಕೊಡ್ತೀರಾ? ಹಾ, ಕೊಡ್ತೀನಿ. ಅಮ್ಮ, ಏನಾಯ್ತು? ಒಂದ್ ನಿಮಿಷ ಬನ್ನಿ. ಏನ ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ದಿನನಾದ್ರೂ ಪ್ರೀತಿ ವಿಶ್ವಾಸ ನಡ್ಕೊಳಕ್ಕಾಗಲ್ವಾ? ಎಲೆಕ್ಷನ್ ಮುಗ್ದು ರಿಸಲ್ಟ್ ಬರೋ ತನಕ ಅಂತ ಹೇಳಿದಿನಲ್ವಾ? ಪ್ಲೀಸ್ ಅಮ್ಮ, ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನ್ ಹೇಳೋ ತರ ನನ್ ಕೈ ನಾಟಕ ಮಾಡಕ್ ಆಗಲ್ಲ. ಅಮ್ಮ, ನಾನ್ ಮಾಡೋ ಪ್ರತಿಯೊಂದು ಕೆಲ್ಸಲೇನೋ ಒಂದು ಉದ್ದೇಶ ಇರುತ್ತೆ, ನನ್ಗೆ ಗೊತ್ತಲ್ವಾ? ಪ್ಲೀಸ್ ಅಮ್ಮ. ಪ್ರತಿ ಸತಿ ಏನಾದ್ರೂ ಮಾತಾಡಿ ನನ್ ಬಾಯಿ ಕಟ್ಟಾಕ್ಬಿಡ್ತೀಯ. ಅಮ್ಮ, ಇನ್ನೊಂದು ವಿಷಯ. ದೇವ್ರೆ, ದಯವಿಟ್ಟು ಸಾಹೇಬ್ರೆ ಕಾಫಿ ಇಷ್ಟ ಆಗೋಗ್ ಮಾಡಪ್ಪ. ಅದು ಕೊಡು ಕಾಫಿ. ನೀವು ಕುಡಿತೀರಾ? ತಗೊಳ್ಳಿ, ನಾನು ಅವ್ರಿಗೆ ಬೇರೆ ಮಾಡ್ತೀನಿ. ಈ ತೀರ್ಥ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಟು. ಛೇ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್. ಯಾಕೋ ಇಷ್ಟು ಲೇಟಾಗಿ ಎದ್ದಿದ್ಯಾ? ಮನೆಯೆಲ್ಲ ಘಮ ಘಮ ಅಂತಿದೆ. ರೂಮ್ ಫ್ರೆಶ್ನರ್ ಏನಾದ್ರು ಹಾಕಿದ್ರಾ? ಇಲ್ಲ ಕಣೋ, ಧೂಪ ಹಾಕಿದೆ. ವಾಟ್? ಧೂಪನ? ಅದ್ ಯಾವಾಗಿಂದ ಶುರು ಮಾಡ್ಕೊಂಡೆ ಅಮ್ಮ? ಧೂಪ ಹಾಕಿದ್ದು ನಾನಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಟೆನ್ಷನ್ ಅಂತ ಹೇಳ್ತಾ ಇದೀಯಾ? ಅರ್ಥ ಆಯ್ತು ಬಿಡು. ನೀಲಂಗೆ ಹುಷಾರಿಲ್ಲ, ರೆಸ್ಟ್ ತಗೋತಾ ಇದ್ದಾಳೆ. ಅರೆ, ಇವತ್ತೇ ಹೀಗಾಗ್ಬೇಕಾಗಿತ್ತ? ಅಂದ್ರೆ ಇವತ್ತಿನ ಕೆಲಸ ಎಲ್ಲ ನೀನೇ ಮಾಡ್ಬೇಕು ಅಂದಂಗಾಯ್ತು. ಸರಿ ಆಯ್ತು ಹಾಗಾದ್ರೆ. ಇವತ್ತೆಲ್ಲ ಕೆಲಸ ನೀನೇ ಮಾಡೋದಂದ್ರೆ ತುಂಬಾ ಕಷ್ಟ. ನಾನ್ ಬೇರೆ ಬೇಗ ಆಫೀಸ್ಗೆ ಹೋಗ್ಬೇಕು. ಕಾಫಿ ತಗೊಳ್ಳಿ. ನೀಲಕ್ಕನಷ್ಟು ಚೆನ್ನಾಗಿ ಕಾಫಿ ಮಾಡಕ್ ನಂಗೆ ಬರಲ್ಲ, ನನಗೆ ತಿಳಿದಂಗ್ ಮಾಡಿದ್ದೀನಿ. ತಗೊಳ್ಳಿ ಬಾಬಾ ಕಾಫಿ. ಅಯ್ಯೋ, ನಿಧಾನ. ವಾಟ್? ಕಮ್ ಅಗೇನ್? ಭಾವನ? ಭಾವ ಅಂತ ಕರಿಬಾರ್ದಾ? ಇಟ್ಸ್ ಓಕೆ, ಇಟ್ಸ್ ಓಕೆ. ಕಾಫಿ ತಗೊಳ್ಳಿ. ಇಟ್ಸ್ ಗುಡ್. ಚೆನ್ನಾಗಿದೆ. ನೀಲ ಮಾಡೋದಕ್ಕಿಂತ ಚೆನ್ನಾಗಿದೆ.
ಅಜ್ಜಿ ಗುಡ್ ಮಾರ್ನಿಂಗ್. ನಾನ್ ನಿಮ್ಮನ್ನ ಏನಂತ ಕರೀಲಿ? ನನ್ನ ಬಾಯ್ಲಿ. ಪುಟಣಿ, ಸ್ಕೂಲಿಗೆ ಲೇಟ್ ಆಯ್ತಲ್ವಾ? ಇವತ್ತು ಡ್ರೈವರ್ ಅಂಕಲ್ಗೆ ಹೇಳಿ ಲಂಚ್ಗೆ ಒಳ್ಳೆ ಹೋಟ್ಲಿಂದ ಊಟ ಕೊಡಿಸ್ತೀನಿ. ಈಗ ಜಾಣ್ ಮರಿಯ ಕುತ್ಕೊಂಡು ನೂಡಲ್ಸ್ ಮಾಡ್ಕೊಂಡ್ ಬರ್ತೀನಿ. ಓಕೆ? ಅಜ್ಜಿ ನನಗ್ ನೂಡಲ್ಸ್ ಬೇಡ. ನೂಡಲ್ಸ್ ತಿನ್ನಲ್ಲ ಅಂದ್ರೆ ಇನ್ನೇನ್ ತಿಂತೀಯಾ? ಇಷ್ಟು ಬೇಗ ಇಷ್ಟೊಂದು ಐಟಮ್ಸ್ ಮಾಡ್ಬಿಟ್ಟಿದ್ದಾಳೆ. ಅಜ್ಜಿ ನಂಗ್ ನೂಡಲ್ಸ್ ಬೇಡ, ಬಿಸಿಬೇಳೆ ಬಾತ್ ಬೇಕು. ಸರಿ. ಅಜ್ಜಿ ಬಿಸಿಬೇಳೆ ಬಾತ್ ಸೂಪರ್ ಆಗಿದೆ. ನಿಜವಾಗ್ಲು ಅಷ್ಟು ಚೆನ್ನಾಗಿದ್ಯಾ? ನಿಜವಾಗ್ಲು. ಎಷ್ಟೋ ದಿನ ಆದ್ಮೇಲೆ ನಮ್ ಧೃತಿ ಪುಟ್ಟಿ ಇವತ್ತೇ ತಿಂಡಿನ ಇಷ್ಟಪಟ್ಟು ತಿಂತಾ ಇರೋದು. ಇಲ್ಲಾಂದಿದ್ರೆ ದಿನಾಗ್ಲೂ ತಿನ್ನು ತಿನ್ನು ಅಂತ ಬಲವಂತ ಮಾಡ್ಬೇಕಾಗಿತ್ತು ಅಲ್ವಾ? ಅತ್ತೆ ಬಿಸಿಬೇಳೆ ಬಾತ್ ಸೂಪರ್ ಆಗಿದೆ, ನೀವು ತಿನ್ನೋಡಿ ಒಂದ್ಸಲಿ. ಹೌದಾ ಬೇಬಿ? ನೀಲ ಅಷ್ಟ್ ಚೆನ್ನಾಗ್ ಮಾಡಿದಾಳ? ನಾನು ತಿನ್ನೋಡ್ತೀನಿ. ಗುಡ್ ಗರ್ಲ್. ವಾವ್, ನೀಲ ಇಷ್ಟ್ ಚೆನ್ನಾಗಿ ಬಿಸಿಬೇಳೆ ಬಾತ್ ಮಾಡಿದಾಳ? ನೀಲ, ಹಾಗೆ ಒಂದ್ ಗ್ಲಾಸ್ ಹಾಲು. ನೀಲಾಗೆ ಹುಷಾರಿಲ್ಲ, ರೆಸ್ಟ್ ತಗೋತಾ ಇದ್ದಾಳೆ. ಓ, ಹಾಗಾದ್ರೆ ಅಡ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ನಿಂದೆ ಇವತ್ತು. ನೀನ್ ಮಾಡಿರೋದಕ್ಕೆ ಬಿಸಿಬೇಳೆ ಬಾತ್ ಇಷ್ಟು ಟೇಸ್ಟಿ ಆಗಿರೋದು. ನಾನು ಮಾಡಿಲ್ಲ. ಹ? ನೀನ್ ಮಾಡಿಲ್ವಾ? ಮತ್ ಇನ್ಯಾರಮ್ಮ ಮಾಡಿದ್ದು? ಓ, ನೀವ್ ಬಂದಿದ್ದೀರಾ? ಒಂದ್ ನಿಮಿಷ ಇರಿ, ಕಾಫಿ ತಗೊಂಡ್ ಬರ್ತೀನಿ. ಏನಮ್ಮ ಇವಳು ಒಂದ್ ದಿನಕ್ಕೆ ಇಷ್ಟೊಂದು ಚಿಗುರ್ಕೊಂಡ್ಬಿಟ್ಟಿದ್ದಾಳೆ. ಬೈದು ಸ್ವಲ್ಪ ಬುದ್ಧಿ ಹೇಳೋದಲ್ವಾ? ಫಸ್ಟ್ ಆಫ್ ಆಲ್ ಅವಳನ್ನ ಅಡ್ಗೆ ಮನೆ ಬಿಟ್ಟಿದ್ ಯಾರು? ಕಾಫಿ ತಗೊಳ್ಳಿ. ಕುಡಿ. ಗುಡ್ ಮಾರ್ನಿಂಗ್ ಸ್ವೀಟಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅದ್ಕೆ. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ನೀನ್ ಈ ಕೆಲ್ಸಕ್ಕೆ ಸರಿ ಬಿಡು, ಮನೆ ಕೆಲ್ಸ ನೀನ್ ಮಾಡಿರೋದನ್ನೆಲ್ಲ ಮುಟ್ಟಲ್ಲ ನಾನು. ನೀಲ ಜಾನು ಕೊಟ್ಟಿದ್ದಾಳಲ್ಲ, ಆ ಕಾಫಿನೇ ಕುಡಿತೀನಿ. ಜಾನ್ವಿ ಕೈಯಲ್ಲಿ ಇದ್ದ ಕಾಫಿನೂ ಇವಳೆ ಮಾಡಿದ್ದು. ನೀಲಂಗೆ ಹುಷಾರಿಲ್ಲ. ಇವಳು ಮಾಡಿದ ಕಾಫಿನ ನಾನ್ ಕುಡಿಬೇಕಾ? ಮಮ್ಮಿ, ಬಿಸಿಬೇಳೆ ಬಾತು ಸೂಪರ್ ಆಗಿದೆ. ಬಿಸಿಬೇಳೆ ಬಾತು ಇವಳೆ ಮಾಡಿದಂತೆ ಅದಕ್ಕೆ. ವಾಟ್? ಇವಳು ಮಾಡಿರೋ ತಿಂಡಿನ ನೀವ್ ಇವಳು ತಿನ್ನಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ಯಾ? ಮಗು ಇಷ್ಟಪಟ್ಟು ತಿಂತಾಯ್ತು,
ಅನ್ಯಾಯವಾಗಿ ಚೆಲ್ಬಿಟ್ಟಿಯಲ್ಲ. ಇವಳು ತಿಂದೆ ಉಪವಾಸ ಇದ್ರೂ ನಡೆಯುತ್ತೆ, ಆದ್ರೆ ಇವಳು ಮಾಡಿರೋದನ್ನ ಮಾತ್ರ ತಿನ್ನೋದಕ್ ಬಿಡಲ್ಲ. ಇನ್ನೊಂದ್ ವಿಷಯ ಅತ್ತೆ, ಕಂಡವ್ರು ಮಾಡಿರೋದನ್ನೆಲ್ಲ ನನ್ ಮಗಳಿಗೆ ಏನಾದ್ರೂ ತಿನ್ಸಿದ್ರೆ ನಾನ್ ಮಾತ್ರ ಸುಮ್ಮನಿರೋದಿಲ್ಲ. ಇವಳು ಮಾಡಿರೋ ತಿಂಡಿ ಬರೋದಾ ನೀನು? ನೀಲಕ್ಕ, ಮೋರೆ, ಎಲ್ಲಿಗೆ ಹೊರಟ್ರಿ? ತೀರ್ಥಣ್ಣನ ಆಫೀಸ್ ಕ್ಲೀನ್ ಮಾಡಕ್ ಹೋಗ್ತಿದ್ದೀನಿ. ಎಲ್ಲಿರೋದು? ಮೇಲಿದೆ ಮೋರೆ. ಹೌದಾ, ಕೊಡಿ ಅದನ್ನ, ಆ ಕೆಲಸ ನಾನು ಮಾಡ್ತೀನಿ. ಕೊಡಿ ಅಕ್ಕ, ನೀವು ಹೋಗಿ ಮಲ್ಕೊಳ್ಳಿ. ಹೊರಡಿ.